ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಸ್ವಾಗತ. ಈಗ ಏನು ರೆಸಿಪಿ ತಂದಿನಂದ್ರೆ ಹೆಸರು ಬೇಳೆ ಸಾರು ಮಾಡತ್ತೀನಿ ನೋಡ್ರಿ. ನಾನು ಭಾಳ ಟೇಸ್ಟ್ ಆಗ್ತದ, ನೀವು ಮಾಡ್ಕೊರಿ ನೋಡ್ರಿ. ಅದಕ್ಕೆ ಏನೇನು ಬೇಕು ಮಾಡಕ್ಕೆ ಅನ್ನೋದು ನೋಡೋಣ ಬಾರಿ. ನೋಡ್ರಿ, ಈ ಕಡೆ ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಹೆಸರು ಬೇಳೆ ಹಾಕೊಳ್ಳೋಣ್ರಿ. ನಮ್ಮ ಮನ್ಯಾಗ ಎಷ್ಟು ಮಂದಿ ಇರ್ತೇವೆ ನೋಡಿ ಹಾಕೋರಿ, ನೀವು ಎಷ್ಟು ಬೇಕು ಅಷ್ಟು ನೋಡಿ. ಗಟ್ಟಿಗೆ ಚಲೋದನ್ನೇ ಮಾಡ್ಕೋಬೇಕಾ ಜಾಸ್ತಿ ಹಾಕೋರಿ, ಇಲ್ಲಿಕಂದ್ರೆ ತಿಳಿಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕೋರಿ. ಹಾಕೊಂಡು ನೋಡ್ರಿ, ಬುಟ್ಟ್ಯಾಗ ಸ್ವಲ್ಪ ಹಾಕ್ಕೊಂಡು ಹಿಂಗೆ ಹುರ್ಕೋಬೇಕ್ರಿ. ಹಾಕೋರ್ನ ಹಾಗೆ ಹಸಿವು ಮಾಡಬಾರ್ದು. ಹಸಿವು ಮಾಡಿದ್ರೆ ಒಂಥರ ಮದ ಹತ್ತದ. ಸ್ವಲ್ಪ ಹುರಿಬೇಕ್ರಿ. ಅವು ಸ್ವಲ್ಪ ಕೆಂಪಾಗುತ್ತಾನ ಹುರಿದು ನೋಡ್ರಿ ಕಡ್ಯಾಗ ತೊಗೋತೀನಿ ರೀ. ನಾ ಈಗ ಹುರಿದೀನಿ. ಈ ಕಡೆ ಕುಕ್ಕರ್ ಇಟ್ಕೋತೀನಿ ರೀ. ಕುಕ್ಕರ್ ಇಟ್ಕೊಂಡು ಅದಾಗ ಒಂದಿಷ್ಟು ನೀರು ಹಾಕೋತೀನಿ ರೀ. ನೀರು ಹಾಕ್ಕೊಂಡ್ರಿ ಅವು ಬ್ಯಾಳೆ ಹುರಿದಿಟ್ಕೊಂಡಿದ್ದೆ ಅಲ್ರಿ, ಅವು ಬ್ಯಾಳೆ ಹಾಕೋತೀನಿ ರೀ. ಅದಾಗ ಹಾಕ್ಕೊಂಡು ಒಂದು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಅವು ಟೊಮೊಟೊನೂ ಹಾಕೋತೀನಿ ರೀ. ಈಗ ಅದಾಗೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಅದಕ್ಕೆ ಅಂದ್ರೆ ತಳ ಹತ್ತಲ್ರಿ, ಅದಕ್ಕಂತೇಳಿ ಎಣ್ಣೆ ಹಾಕೊಳ್ಳೋದು. ಎಣ್ಣೆ ಹಾಕ್ಕೊಂಡು ನೋಡ್ರಿ ಮ್ಯಾಗ ಕ್ಯಾಪ್ ಮುಚ್ಚಿ ಬಿಡೋಣ್ರಿ. ಅದನ್ನು 3 ಸೀಟಿ ಹೊಡ್ಸ್ಕೊಂಡೀನಿ ರೀ. ನಾ ಈಗ 3 ಸೀಟಿ ಹೊಡೆದದ. ಹಣ್ಣಾಗಿ ಎಷ್ಟು ಚಂದ ಕುದಿರ್ತದ ಅದು ಬ್ಯಾಳೆ ನೋಡ್ರಿ, ಎಷ್ಟು ಮಸ್ತ್ ಆಗ್ಯದ. ಅದನ್ನೇನೈತಿ ಈಗ ಕಡ್ಗೋಲ್ ತೊಗೊಂಡು ಕಸಿಂದು ಅದನ್ನು ಕಟ್ಟೀನಿ ರೀ. ಬ್ಯಾಳೆ ಅಂದ್ರೆ ಸಣ್ಣಗೆ ಪೂರ ಹಾಕದ ಸಾರು ಅಂದ್ರೆ ಮಂದಕ್ರೆ ಚಂದ ಆಗ್ತದ ರೀ. ಸಾರು ಟೇಸ್ಟು ಆಗ್ತದ ನೋಡ್ರಿ. ಕಟ್ಟದಿನ ಈಗ ಈ ಕಡೆ ಒಂದು ಪಾತ್ರೆ ಇಟ್ಕೊತೀನಿ ರೀ. ಗ್ಯಾಸ್ ಮ್ಯಾಗ ಇಟ್ಕೊಂಡು ಅದು ಸ್ವಲ್ಪ ಕಾಯೋಣ. ಎಣ್ಣೆ ಹಾಕೋತೀನಿ ರೀ. ಅದಕ್ಕೆ ನೋಡ್ತೇವೆ ಎಷ್ಟು ಬೇಕಟ್ಟ ಎಣ್ಣೆ ಹಾಕೊಳ್ಳೋಣ್ರಿ. ಅದು ಎಣ್ಣೆ ಕಾಯೋಣ ನೋಡ್ರಿ. ಈಗ ಸಾಸಿವೆ ಹಾಕೋತೀನಿ ರೀ. ಒಂದು ಸ್ವಲ್ಪ ಯಾಕೋ ಎಣ್ಣೆ ಸ್ವಲ್ಪ ಅನ್ಸಾತು, ಮತ್ತೊಂದಿಟ್ಟು ಹಾಕೋತೀನಿ ರೀ. ನೋಡಿ ಹಾಕೋದು ನಿಮಗೂ ಎಷ್ಟು ಬೇಕಾಗ್ತದ. ಎಣ್ಣೆ ಕಾಯ್ದೈತಿ. ಸಾಸಿವೆ ಹಾಕ್ಕೋತೀನಿ. ಸಾಸಿವೆ ಮತ್ತು ಸಾಸಿವೆ ಸ್ವಲ್ಪ ಚಟ್ಪಟನಾಗತ್ತೆ. ಜೀರಿಗೆ ಹಾಕೊಳ್ಳೋಣ್ರಿ. ಜೀರಿಗೆ ಸಾಸಿವೆ ಎರಡು ಚಟ್ಪಟನಾಗತ್ಗಳೇ. ಈಗ ನೋಡ್ರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದು ಜಜ್ಜಿ ತೊಗೊಂಡಿನಿ ರೀ. ನಾನು ಅದನ್ನು ಹಾಕ್ಕೋತೀನಿ ರೀ. ಸ್ವಲ್ಪ ಕಲರ್ ಅದನ್ನು ಕೆಂಪಾಗಬೇಕು ರೀ. ಕರಿಮೆ ಹಾಕೋತೀನಿ ರೀ. ಒಂದಿಟ್ಟು ಕರಿಮೆ ಹಾಕ್ಕೊಂಡ್ರಿ ನೋಡ್ರಿ. ಅವು ಎಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೆ ಸ್ವಲ್ಪ ಎಣ್ಣೆಯಾಗ ತಾಳಿಸ್ಬೇಕು ರೀ ಅದನ್ನು. ಈಗ ನೋಡ್ರಿ, ಉತ್ತರ ಕರ್ನಾಟಕದ ರೆಸಿಪಿ ಇದು. ಮಸಾಲೆ ಖಾರ 2 ಸ್ಪೂನ ಖಾರ ಹಾಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಹಾಕ್ಕೊಂಡು ಎಣ್ಣೆಯಾಗ ಯಾಕೆ ಹಾಕೋದು ಖಾರ ಅಂದ್ರೆ ಮಸಾಲೆ ಖಾರ ರೀ, ಎಣ್ಣೆ ಬಿಡ್ತದ ರೀ. ಟೇಸ್ಟ್ ಆಗ್ತದ ಸಾರು ನೋಡ್ರಿ. ಎಷ್ಟು ಎಣ್ಣೆ ಎಷ್ಟು ಮಸ್ತ್ ಕಾಣ್ತದೆ ನೋಡಕ್ಕೆ. ನೋಡಿದೆ ಬಾಯ ನೀರು ಬರ್ತೈತೆ ನೋಡ್ರಿ. ಈಗ ನೋಡ್ರಿ ಅದು ಎಲ್ಲ ಕಲರ್ ಅದಾಗಿ ಬಿಡ್ತದಲ್ರಿ, ಎಣ್ಣೆ ಬಿಡ್ತದ. ಈ ಬ್ಯಾಳೆ ಏನು ಕುದಿಸಿಟ್ಟಿದೆ ಅಲ್ರಿ, ಅದನ್ನ ಬ್ಯಾಳೆ ಹಾಕೊಳ್ಳೋಣ್ರಿ. ಈಗ ಅದಕ್ಕೆ ಏನು ನೋಡ್ರಿ ಇದೇ ಥರ ಇಟ್ಟು ಹಾಕೋತೀನಿ ರೀ. ನಾ ಈಗ ಹಾಕೊಂಡು ನೋಡ್ರಿ ಎಷ್ಟು ಮಸ್ತ್ ಕೆಂಪು ಹೆಂಗೆ ಕಾಣಿಸ್ತು ನೋಡ್ರಿ ಸಾರು. ನಮ್ಗೆ ಎಷ್ಟು ಬೇಕು ನೋಡಿ ಸಾರು ಅಷ್ಟು ನೀರು ಹಾಕೋರಿ. ಹಾಕ್ಕೊಂಡು ತಿರುಗಾಡ್ರಿ ಚೆಂದಾಗೆ. ತಿರುಗಾಡಿ ನೋಡ್ರಿ. ಅದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಮಸ್ತ್ ಕಾಣಿಸ್ತದೆ ನೋಡ್ರಿ ಸಾರು ನೋಡಕ್ಕೂ. ಕೊತ್ತಂಬರಿ ಹಾಕೋತೀನಿ ರೀ. ಒಂದಿಟ್ಟು ಕೊತ್ತಂಬರಿ ಹಾಕೊಂಡ್ರಿ. ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತೀನಿ ರೀ. ನೀವು ಇದು ಏನು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋದು, ಇಲ್ಲ ಅಂದ್ರೆ ಬಿಡ್ರಿ ನಡೀತದ. ಸಾಂಬಾರು ಪೌಡ್ರ್ ಹಾಕೋತೀನಿ ರೀ. ಟೇಸ್ಟ್ ಆಗ್ತದೆ ನೀವು, ಅದಕ್ಕಂತೆ ಸಾಂಬಾರು ಪೌಡ್ರ್ ಹಾಕೋದು ನೋಡ್ರಿ. ಹಾಕಿಸಿಂದ ಈಗ ಸ್ವಲ್ಪ ತಿರುಗಾಡೋಣ್ರಿ. ಪೂರಾ ಮಿಕ್ಸ್ ಮಾಡೋಣ. ಅದನ್ನು ಮಿಕ್ಸ್ ಮಾಡಿರಿ. ಅದಕ್ಕೆ ಒಂದು ಇಷ್ಟು ಇದು ಹಾಕೊಂಡ್ರಿ ಬೆಲ್ಲ, ನಿಂಬೆ ಹುಳಿ ಹಿಂಡ್ಕೊತೀನಿ ರೀ. ಒಂದು ನಿಂಬೆ ಹುಳಿ ಹಿಂಡಿರ್ತೀನಲ್ರಿ, ಅದ್ರ ಸಲ ಅಂತೇಳಿ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರಿ. ಅದಕ್ಕೆ ಟೇಸ್ಟ್ ಆಗ್ತದೆ. ಸ್ವಲ್ಪ ರೀ ಬಾಳೆನಿಲ್ರಿ, ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ್ರಿ. ಬೆಲ್ಲ ಹಾಕ್ಕೊಂಡು ಚೆಂದ ಮತ್ತು ಕೈ ಆಡಿಸ್ಕೊಳ್ಳೋಣ್ರಿ. ಅದನ್ನು ನೀವು ಹೊಸಬ್ರಾಗಿದ್ದಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಒತ್ತಿರಿ. ಫಸ್ಟಿಗೆ ಹಾಕೋ ವಿಡಿಯೋ ನಿಮಗೆ ಬರ್ತಾವೆ. ಟ್ಯಾಂಕ್ಸ್ ಕೊನೆ ತನಕ